ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ, ಈ ಕಡೆ ಅಜಿತ್ ಹಾಗೆ ತುಂಬಾ ಕೋಪ ಬಂದಿರುತ್ತೆ. ಭೂಮಿ ಕೋಪ ಮಾಡ್ಕೊಂಡಿರ್ತಾಳೆ. ಹಾಗೆ ಈ ಕಡೆ ಏನಪ್ಪ ಅಂದರೆ, ಈ ಕಡೆ ವರ್ಕೌಟ್ ಮಾಡ್ತಾ ಇದ್ದರೆ ಇದಳು ಸಾಹೇಬ್ರೆ ವಂಶಿ ಅಂತ ಹುಡುಗನನ್ನು ಪಡೆಯೋಕ್ಕೆ ಹುಡುಗಿ ತುಂಬ ಒಳ್ಳೆ ಪುಣ್ಯ ಮಾಡಿರ್ಬೇಕಲ್ವಾ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ನೋಡಿ ಅಲ್ವಾ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಹೌದು, ರಂಗೋಲಿ ಹಾಕಿಬಿಟ್ರೆ ತುಂಬ ಒಳ್ಳೆ ಹುಡುಗ ಅಂತನಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಹಂಗಲ್ಲ ಸಾಹೇಬ್ರೆ, ರಂಗೋಲಿ ಅಂತಲೇ ನಾನು ಹೇಳ್ತಾ ಇಲ್ಲ. ವಂಶಿ ಅವರು ಎಲ್ಲದರಲ್ಲೂ ತುಂಬ ತುಂಬ ಒಳ್ಳೆ ಹುಡುಗ ಇದ್ದಾರೆ. ಅವರಂಥ ಹುಡುಗಿನ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ, ಅದೃಷ್ಟ ಮಾಡಿರ್ತಾಳೆ ಅಂದಾಗ ಹೌದು ಹೌದು ಅಂದಾಗ ನೋಡಿ ಸಾಹೇಬ್ರೆ, ಹೆಣ್ಮಕ್ಳಿಗೆ ದೊಡ್ಡ ದೊಡ್ಡ ಗಂಡಂದರು ಗಿಫ್ಟ್ ತಂದು ಕೊಡೋದೆಲ್ಲ ಇಷ್ಟ ಆಗಲ್ಲ, ಅವಶ್ಯಕತೆ ಇಲ್ಲ ಸಾಹೇಬ್ರೆ. ಆದರೆ ಈ ಥರ ಸಿಂಪಲ್ ವಿಚಾರದಲ್ಲಿ ಬಂದು ಒಂಚೂರು ಸಹಾಯ ಮಾಡಿದ್ರೆ ಒಳ್ಳೆಯದು. ಈ ಥರ ಎಲ್ಲ ವಿಚಾರಗಳಲ್ಲಿ ಸಹಾಯ ಮಾಡ್ತಿರ್ತಾರಲ್ಲ ಸಾಹೇಬ್ರೆ, ಅದೇ ಅವರಿಗೆ ದೊಡ್ಡ ಖುಷಿ ಕೊಡುತ್ತೆ ಹೆಂಡ್ತಿರಿಗೆ ಅಂದ್ಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾರೆ. ಓಹೋ, ಹಂಗಾದ್ರೆ ನೀನು ಹೇಳ್ತಾ ಇರೋದು ಎಲ್ಲ ಕೆಲಸ ಬಿಟ್ಟು ಹೆಂಡ್ತಿರಿಗೆ ಸಹಾಯ ಮಾಡಿಕೊಂಡು ಮನೇಲಿ ಇದ್ದರೆ ಒಳ್ಳೆ ಗಂಡ ಅಂತ ಅಂದ್ಬಿಟ್ಟು ಅಲ್ವಾ ಅಂತ ಅಜಿತ್ ಅವ್ರು ಕೇಳ್ತಾ ಇದ್ರೆ. ಹಂಗಲ್ಲ ಸಾಹೇಬ್ರೆ, ಅರ್ಥ ಮಾಡ್ಕೊಳ್ಳಿ, ನೀವು ಒಂಥರ ಮಾತಾಡಬೇಡಿ ಅಂತ ಅಂದಾಗ, ಈಗೇನು ನಾನು ರಂಗೋಲಿ ಹಾಕ್ಕೊಂಡು ಮನೇಲಿ ಬಿಡಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಲ್ವಾ ಅಂತ ಅಜಿತ್ ಅವ್ರು ಹೇಳ್ತಾರೆ. ಸಾಹೇಬ್ರೆ, ಮಾತಾಡೋ ರೀತಿನೇ ಬೇರೆ ಆಗಿಬಿಟ್ಟಿದೆಯಲ್ಲ, ಯಾಕೆ ಈ ಥರ ಎಲ್ಲ ನಾನೇನು ಆ ರೀತಿ ಹೇಳಿಲ್ಲ ಸಾಹೇಬ್ರೆ. ಇರ್ತಾರಲ್ಲ ಯಾವಾಗಲೂ ನನಗೆ ಸಿಗಬೇಕು ನಿಮ್ಮ ಥರ ಅಂತ ಅದಕ್ಕೆ ಹೇಳಿದೆ ಅಂತ ಹೇಳಕ್ಕೆ ಬಂದೆ. ನೀನು ಈ ನಡುವೆ ಜಾಸ್ತಿ ಮಾತಾಡ್ತಿದ್ಯಾ. ವಂಶಿ ಬಂದಮೇಲಂತೂ ನೀನು ಬರೀ ಅವನು ಜಪಾನೇ ಮಾಡ್ತಿದ್ಯಲ್ಲ, ವರ್ಕೌಟ್ ಮಾಡೋದು ಬಿಟ್ಬಿಟ್ಟು ಅಂತ ಹೇಳ್ತಾ ಇದ್ದರೆ, ಫಸ್ಟ್ ವರ್ಕೌಟ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಇವನ್ನೆಲ್ಲ ಕಡೆನೂ ಎಲ್ಲ ಈ ರೀತಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ. ವಂಶಿ ಅಂತಿರ್ತಾಳೆ, ಮೊದಲು ಇವನು ಹಾಕಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಅವರು ಮೊದಲು ಅವನ್ನ ಮನೆಯಿಂದ ಆಚೆ ಹಾಕಬೇಕು ಅಂತೇಳಿ ಅಜಿತ್ ಅವರು ಯೋಚನೆ ಮಾಡ್ತಾಯಿದ್ರೆ, ಇನ್ನು ಅಜ್ಜಿ ಇದ್ದವರು ಅಂಜುಗೆ ಫೋನ್ ಮಾಡಿದ್ದ ಅಂದಾಗ ಅಂದತ್ತೆ, ಮಾಡಿದ್ದೆ ಫೋನಲ್ಲಿ ಕನ್ನಡ ರಾಜ್ಯೋತ್ಸವ ಅಂದೆ, ಹಾಗಾಗಿ ಬ್ಯುಸಿ ಇದ್ದೀನಿ ಅಂದ್ಲು, ಅದಕ್ಕೆ ಫೋನ್ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅಂದಾಗ, ಹೌದಾ ಅಲ್ಲೋಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರಾ ಅಂದಾಗ, ಹೌದು ಅಂಜು ಅಲ್ಲಿ ಆ ಪ್ರೋಗ್ರಾಮಲ್ಲಿ ವಹಿಸ್ತಿರೋದು ನನಗಂತೂ ತುಂಬ ಖುಷಿ ಆಗ್ತಿದೆ ಅಂದಾಗ, ಅಲ್ಲ ನಮ್ಮ ಬೌಟನ್ ಅಂದರೆ ಖುಷಿನೇ, ಬಾವುಟನ ಅಲ್ಲೇ ಆರಿಸೋದಂದರೆ ತುಂಬ ಖುಷಿನೇ ಅಲ್ವಾ ಅಂತ ಹೇಳ್ಬಿಟ್ಟು ವಂಶಿಯವ್ರು ಹೇಳ್ತಾ ಇರ್ತಾರೆ. ಹೌದು, ನಾವು ಸಪ್ತಸಾಗರದ ಆಚೆ ನಮ್ಮ ಕೆಂಪು ಬಿಳಿ ಹಸಿರು ಆ ಬಣ್ಣಗಳನ್ನ ಕೂಡ ಆರಿಸಿದ್ದೀವಿ ಅಂತ ಹೇಳ್ಬಿಟ್ಟು ರಾಮನು ಕೂಡ ಹೇಳ್ತಾ ಇರ್ತಾರೆ. ಅದೇನು ಆಗಲಿ, ನಾವು ಎಲ್ಲಿದ್ರೂ ಏನು ನಾವು ಬಿಟ್ಟು ಕೊಡೋದು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ, ಹೌದು ಕನ್ನಡ ರಾಜ್ಯೋತ್ಸವ ಅಂದರೆ ನನಗೆ ಹಾಗೆ ನಾವು ಕನ್ನಡದಲ್ಲಿ ಅಷ್ಟೇ ಅಂತ ಹೇಳ್ಬಿಟ್ಟು ಕನ್ನಡ ನಮ್ಮ ಉಸಿರು, ಕನ್ನಡವೇ ನಮ್ಮ ಉಸಿರು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ಇನ್ನು ಮನೆ ಮಂದಿ ಎಲ್ಲ ಅಂಜು ಬಗ್ಗೆನೇ ಮಾತಾಡ್ಕೊತ ಕೂತಿರ್ತಾರೆ. ಅಜ್ಜಿ ಇದ್ದವರು, ನೀವು ಏನೇ ಆದ್ರೂ ನೀನು ಒಂಥರ ಲಕ್ಕಿ ಇದ್ದಂಗೆ ಅಂದ್ಬಿಟ್ಟು ನಚ್ಚಿ ಅವರು ಹೇಳ್ತಾ ಇರ್ತಾರೆ ಅಂಜುಗೆ. ಇದು ಮದುವೆ ಮಾಡ್ತಿದ್ರೆ ನಾವು ಎಲ್ಲ ಅಲ್ಲಿಗೆ ಹೋಗಿ ಬಂದ್ಬಿಡೋಣ, ಅಲ್ಲೂ ಸಹ ಕನ್ನಡನೇ ಆಚರಿಸ್ಬಿಡೋಣ, ಆ ರಾಜ್ಯೋತ್ಸವನ ಆಚರಿಸ್ಬಿಡೋಣ ಅಂದ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಬರೀ ಕನ್ನಡ ಬಗ್ಗೆನೇ ಮಾತಾಡ್ತಾ ಕೂತಿರ್ತಾರೆ. ಭೂಮಿ ಟಿಫನ್ ಮಾಡಿ ಇಟ್ಟಿರ್ತಾಳೆ. ನಾನು ಎಲ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ ಟೀನಾ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಅಡುಗೆ ಮನೆಗೆ ಬರ್ತಾರೆ. ಸಡನ್ನಾಗಿ ಹಾಲು ಇಟ್ಬಿಟ್ಟು ಯಾರ್ದೋ ಫೋನ್ ಬಂತು ಅಂತ ಹೇಳಿ ಮಾತಾಡ್ಕೊಂಡು ನಿಂತಿರ್ತಾರೆ. ಗ್ಯಾಸ್ ಮೇಲೆ ಗ್ಯಾಸ್ ಉರಿತಾ ಇರುತ್ತೆ. ಒಲೆಗೆ ಗೊತ್ತಿಲ್ಲದೇ ಸೆರ್ಗಿಗೆ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಆಗ ಫೋನಲ್ಲಿ ಮಾತಾಡೋ ಬರ್ದಲ್ಲಿ ಸಂಗೀತಗೆ ಏನು ಆಗ್ತಿದೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನೇನು ಬಟ್ಟೆ ಎಲ್ಲ ಸುಟ್ಟೋಗ್ಬೇಕು ಅಷ್ಟರಲ್ಲಿ ವಂಶಿಯವ್ರು ಬಂದು, ಅಮ್ಮ ಏನು ಮಾಡ್ಕೊತಿದ್ದೀರಾ ನೀವು ಅಂತ ಹೇಳಿಬಿಟ್ಟು ಆ ಗ್ಯಾಸ್ನ ಆಫ್ ಮಾಡಿ ಸೆರ್ಗನ್ನ ಬೆಂಕಿಯಿಂದ ಆರಿಸ್ತಾ ಇರ್ತಾನೆ. ಏನಮ್ಮ ಫೋನಲ್ಲಿ ಮಾತಾಡ್ಕೊತಿದ್ದೀರಲ್ಲ, ಅಡುಗೆ ಮನೆಯಲ್ಲಿ ಹುಷಾರಾಗಿರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಅಂತ ಹೇಳ್ಬಿಟ್ಟು, ಅಯ್ಯೋ ವಂಶಿ ನಾನು ನೋಡಲೇ ಇಲ್ಲ, ಫೋನ್ ಬಂತು ಅಂದಾಗ ಬನ್ನಿ ಅಮ್ಮ ನೀವು ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಕೂರಿಸ್ತಾ ಇರ್ತಾನೆ. ಏನಾಯಿತು ಸಂಗೀತ, ಯಾಕೆ ಅಂತ ಹೇಳಿ ಅಂದಾಗ, ನಾನು ಫ್ರೆಂಡ್ ಫೋನ್ ಮಾಡಿದ್ಲು, ಮಾತಾಡ್ತಾ ಇದ್ದೆ, ಸೆರ್ಗಿಗೆ ಬೆಂಕಿ ಹಚ್ಕೊಂಡ್ಬಿಡ್ತು ಅಂದಾಗ, ಏನೂ ಆಗಿಲ್ಲ ತಾನೆ ಅಂದಾಗ, ಏನೂ ಆಗಿಲ್ಲ, ನಮ್ಮ ವಂಶಿ ಇನ್ನೇನು ಅವನೇ ಬಂದು ಆರಿಸ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಲ್ವೇನೋ, ನೀವು ಇಲ್ಲ ಒಬ್ಬರಿಗೆ ನಮ್ಮ ಅಕ್ಕ ತಾಯಿ ತಂಗಿ ಎಲ್ಲ ಆಗಿರ್ತೀವಿ, ಅಮ್ಮ ತಾಯಿ ತಂಗಿ
ಇಲ್ದವರು ಕೂಡ ಯಾವ ರೀತಿ ಇರ್ತಾರೆ, ನೀವು ಈ ಥರ ಎಲ್ಲ ಬೇಜವಾಬ್ದಾರಿಯಿಂದ ಇರಬೇಡಿ ಅಮ್ಮ ಅಂತ ಹೇಳಿಬಿಟ್ಟು ವಂಶಿ ಅವರು ಎಮೋಷ್ನಲ್ ಆಗಿ ಮಾತಾಡ್ತಿರ್ತಾರೆ. ನಾನು ಜಾಸ್ತಿ ಮಾತಾಡ್ತಾ ಇದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂದಾಗ, ಇಲ್ಲಪ್ಪ ವಂಶಿ ಕರೆಕ್ಟಾಗೆ ಮಾತಾಡ್ತಿದ್ಯಾ, ಸಂಗೀತ ನೋಡಿಕೊಂಡು ಮಾಡಬೇಕು ತಾನೇ ಅಂದಾಗ, ಇಲ್ಲಮ್ಮ ಯಾವತ್ತೂ ಈ ಥರ ಆಗಲಿಲ್ಲ, ಇವತ್ತು ಯಾಕೆ ಹೀಗೆ ಆಗೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಈ ರೀತಿ ನೀನು ಫೋನೆಲ್ಲ ಅಡುಗೆ ಮನೆಯಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು ಸಂಗೀತ, ಎಲ್ಲಿತ್ತು ನಿನ್ನ ಬುದ್ಧಿ, ಇಷ್ಟು ವರ್ಷದಿಂದ ಯಾವತ್ತೂ ಕೂಡ ಈ ಥರ ಮಾಡ್ಕೊಂಡಿರಲಿಲ್ಲ, ಯಾಕೆ ಹಿಂಗೆ ಮಾಡಿಕೊಂಡೆ ನೀನು ಅಂದ್ಬಿಟ್ಟು ರಾಮ ಅವರು ಹೇಳ್ತಾ ಇರ್ತಾರೆ, ಹಾಗೆ ಬೈತಾ ಇರ್ತಾರೆ. ಹೌದು ಅಲ್ಲಿ ಅಂದರೆ ಬಿಡಿ ಹೋಗಲಿ, ಏನೂ ಆಗಲಿಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮತ್ತು ಭೂಮಿಗೆ ಮಾತ್ರ ಅವರಿಗೆ ಹೇಳಿದರೆ ನಮ್ಮನ್ನ ಅಡುಗೆ ಮನೆಗೆ ಕಾಲೇ ಇಕ್ಸಲ್ಲ ಅಂದಾಗ ನೀವು ಹುಷಾರಾಗಿರಿ ಅಂಥೇಳಿ ವಂಶಿ ಹೇಳ್ತಾರೆ. ವಂಶಿ ನೀನು ಎಷ್ಟು ಒಳ್ಳೆ ಹುಡುಗ ಅಂತಂದರೆ, ನಿಮ್ಮ ಅಮ್ಮ ನಿನಗೆ ಸಂಸ್ಕಾರ ಕಲಿಸಿದ್ದಾರೆ ಅಂತಂದರೆ ಎಷ್ಟು ಹೇಳ್ಕೊಟ್ಟಿರಬೇಕು, ಅಷ್ಟು ಚೆನ್ನಾಗಿ ಹೇಳ್ತಿದ್ಯಾ ನೀನು, ಅಷ್ಟು ಚೆನ್ನಾಗಿ ನಡ್ಕೊತಾ ಇದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಜ್ಜಿ ಹೇಳ್ತಾ ಇರ್ತಾರೆ, ಹೌದಮ್ಮ ಏನು ಮಾಡಬೇಕಾಗತ್ತೆ, ಏನಮ್ಮ ನಮ್ಮ ಜೊತೆಗೆ ಇಲ್ಲ ಅಂದ್ಬಿಟ್ಟು ಪಾಪ ವಂಶಿಗೆ ಯಾರು ಇಲ್ದಿರೋ ಕಾರಣ ಬೇಜಾರು ಮಾಡ್ಕೊತಾ ಇರ್ತಾನೆ. ಈ ಥರ ಇರ್ತಾರೆ. ಇಲ್ಲ ಹಾಲಲ್ಲಿ ಕೂತ್ಕೊಂಡು ಬೇಕಾದರೆ ನಮ್ಮ ಅಜ್ಜಿಗೆ ನಮ್ಮ ಭೂಮಿಗೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ವಂಶಿ ಅಷ್ಟು ದಿನ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು ಮನೆ ಮಂದಿ ಎಲ್ಲ ಹೇಳ್ತಾ ಇರ್ತಾರೆ. ಹೋಗ್ತಾ ಇರೋದು ಈಗ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರಿಗೆ ಹೋಗ್ತಾ ಇರೋದನ್ನು ನೋಡಿ ಕೇಳಿದಾಗ, ಅದೇ ವಂಶಿ ಹೋಗ್ಬೇಕಂತೆ, ದಿನನೇ ಎಷ್ಟೊಂದಾಯಿತು, ನಾವೆಲ್ಲ ಇನ್ನೊಂದ್ಸತಿ ಸಿಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ, ಏನು ಬ್ರೋ ನೀನು ಅವರನ್ನು ಸೆಂಡ್ ಆಫ್ ಮಾಡಲ್ವಾ, ಏನು ಹಾಗೆ ಕಳಿಸ್ತಾ ಇದೆಯಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಕಳಿಸೋದ್ರಲ್ಲಿ ಇದೆಯಲ್ಲ ಅಂದಾಗ ಅವರು ಎಷ್ಟು ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಲ್ವಾ ಅಂತೇಳಿ ನಚ್ಚೋರು ಹೇಳ್ತಾರೆ. ಚೆನ್ನಾಗಿ ಆಯ್ತಪ್ಪ, ಅವರಿಗೆ ಕೆಲಸ ಕಾರ್ಯ ಎಲ್ಲ ಇರಲ್ವೇನೋ ನಚ್ಚಿ ಅಂದಾಗ, ಸುಮ್ಮನೆ ಇರು ಬ್ರೋ, ನಾವೆಲ್ಲರೂ ಸಹ ವಂಶಿಯವರನ್ನು ಇಲ್ಲೇ ಉಳಿಸ್ಕೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದಾಗ, ಹೌದು ನಚ್ಚಿ ಅವರೇ, ಅವರು ಇಲ್ಲೇ ಇದ್ದರೆ ತುಂಬ ಕಷ್ಟ ಆಗುತ್ತೆ, ಅವ್ರಿಗೂ ಕೆಲಸಗಳಿರ್ತಾವಲ್ಲ ಅಂಥೇಳಿ ಭೂಮಿನೂ ಕೂಡ ಹೇಳ್ತಾ ಇರ್ತಾರೆ. ಭಾವಿಸ್ತಾ ಇರ್ತಾರೆ ಅವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಇದ್ದಂಗೆ ಅಂದ್ಬಿಟ್ಟು ಭೂಮಿ ಹೋಗ್ತಾ ಇರ್ತಾಳೆ. ನೀವು ಹೇಳೋದೇನೋ ಇದು ಆದರೆ ವಂಶಿಯವರು ಅವ್ರದ್ದೇ ಕೆಲಸ ಇರುತ್ತೆ ಪಾಪ, ಮಂಡ್ಯದ ಮೈಸೂರಿಗೆ ಓಡಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಜಿತ್ಗೆ ಇಲ್ಲಿಂದ ವಂಶಿ ಕಳಿಸ್ಬೇಕು, ಆದರೆ ಮನೆಯವರೆಲ್ಲ ವಂಶಿ ಇಲ್ಲೇ ಇರಲಿ ಅಂತ ಹೇಳಿ ವಾದ ಮಾಡ್ತಾ ಇರ್ತಾರೆ. ವಂಶಿ ಅವರೇ ನೀವಂತೂ ಇಲ್ಲೇ ಇದ್ದರೂ ನಮಗೆ ತುಂಬಾ ಖುಷಿ ಆಗುತ್ತೆ ಅಂದಾಗ, ಹೌದು ಭೂಮಿಗೆ ಚಿಕ್ಕ ವಯಸ್ಸಿಂದನೇ ವಂಶಿಗೆ ಗೊತ್ತಲ್ಲ, ಹಾಗಾಗಿ ಭೂಮಿಗೂ ಸಹ ತುಂಬಾ ಹೆಲ್ಪ್ ಆಗಿರುತ್ತೆ ಅಂದಾಗ, ಆ ಥರ ಎಲ್ಲ ಏನಿಲ್ಲ, ನನ್ನ ಹೆಂಡತಿಗೆ ನಾನು ಅಂದರೆ ತುಂಬ ಇಷ್ಟ, ನನಗೆ ನನ್ನ ಹೆಂಡತಿ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅಜಿತ್ ಅವರು ಭೂಮಿನ ಹಾಕ್ಕೊಂಡು ಹಗ್ ಮಾಡ್ತಾ ಇರ್ತಾರೆ. ಈ ಥರ ಬ್ಯಾಕಿಂಗ್ ಹಂಗೆ ಅಂಟ್ಕೊಂಡಿರ್ತಾರೆ. ಹಾಗೆ ಇದನ್ನು ನೋಡಿದಂಥ ಸತ್ಯಣ್ಣ ಅವರು, ಎಷ್ಟೊಂದು ಬರ್ನಿಂಗ್ ಯಾಕಪ್ಪ ನಿನಗೆ, ಗೆಳೆಯನಿಗೆ ಹೊಟ್ಟೆಯಲ್ಲಿ ಉರಿತಾ ಇದೆ, ಭೂಮಿನ ಹೆಂಡತಿ ಅಂತ ಬೇರೆ ಹೇಳ್ತಿದ್ದಾನೆ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತಂದರೆ, ನಾವು ಮಾಡಿರೋ ಕೆಲಸ ಸಕ್ಸಸ್ ಆಗ್ತಿದೆ ಅಂತ ಹೇಳಿ ವಂಶಿ ನಾನು ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ವಂಶಿನ ಕರೆಸಿರೋದು ಅಜಿತ್ ಮನಸ್ಸಲ್ಲಿರೋ ಪ್ರೀತಿ ಆಚೆ ಇನ್ನೂ ಜಾಸ್ತಿ ಬರಲಿ ಅಂತ ಹೇಳಿ ವಂಶಿಯವರು ನೀನು ಹೋಗ್ತಾ ಇರೋದನ್ನು ನೋಡಿ ತುಂಬ ಬೇಜಾರಾಗ್ತಿದೆ ಕಣೋ, ನೀನು ಇಲ್ಲೇ ಇದ್ಬಿಟ್ಟು ಅಂತ ಹೇಳ್ಬಿಟ್ಟು ಅಜ್ಜಿಯವರು ಕೂಡ ಹೇಳ್ತಾ ಇರ್ತಾರೆ. ಹೇಳಿರೋ ನೀನು ಇಲ್ಲೇ ಇರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಕುಟುಂಬನ ನೋಡಿದ್ರೆ ನನಗೆ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಿದೆ ಅಂದಾಗ, ಹೌದಪ್ಪ ನಮ್ಮ ಸಂಗೀತ ಅಡುಗೆ ಚೆನ್ನಾಗಿ ಮಾಡ್ತಾಳೆ, ನಮ್ಮ ಭೂಮಿನೂ ಕೂಡ ಅಡುಗೆ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅಜ್ಜಿಯವ್ರು ಹೇಳ್ತಾ ಇರ್ತಾರೆ. ನೀನೇನು ಕೇಳಿದ್ರು ದಿನ ಒಂದೊಂದು ಐಟಮ್ ಮಾಡಿ ಕೊಡ್ತಿರ್ತೀವಿ ಅಂದ್ಬಿಟ್ಟು ಸಂಗೀತ ಭೂಮಿ ಹೇಳಿದಾಗ, ಅಮ್ಮ ನಿಮಗೆ ಬುದ್ಧಿನೇ ಇಲ್ವಾ, ಪಾಪ ಅವರಿಗೆ ಕೆಲಸ ಇರುತ್ತೆ ಅಲ್ವಾ, ಅವರು ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕಾಗತ್ತಾ, ನಾವು ಅಂದರೆ ಏನು ಇಲ್ಲದೆ ಇದ್ದೀವ, ಮೇಂಟೈನ್ ಮಾಡ್ತಿದ್ದೀವಿ, ಪಾಪ ವಂಶಿ ಅವರ ಆರೋಗ್ಯ ಏನಾಗಬೇಕು, ಒಂದು ದಿನಕ್ಕೆ ಅವರು ಏನು ಟೆನ್ಷನ್ ಮಾಡ್ಕೋಬೇಕು ನೀವು ಯಾಕೋ ಅಂದಾಗ, ಅಮ್ಮ ನಾನು ಹೇಳಿದ್ದು ಈ ರೀತಿ ಅಲ್ಲ, ಅವರಿಗೆ ಬಾಯಿ ಬಿಟ್ಟು ಹೇಳೋಕ್ಕಾಗ್ತಿಲ್ಲ, ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ವಾ ವಂಶಿಯವರೇ ಅಂದಾಗ, ಅಯ್ಯೋ ಅಣ್ಣ ನೀನು ಮಾತು ನೀನು ಕನ್ವಿನ್ಸ್ ಮಾಡ್ತಿಲ್ಲ, ಅವ್ರನ್ನ ಆಚೆ ಕಳ್ಸೋದಕ್ಕೆ ಅಂತಿದ್ಯಾ ಅಂತ ಹೇಳಿ ಈ ಕಡೆ ನಚ್ಚಿಯವ್ರು ಹೇಳ್ತಾ ಇರ್ತಾರೆ. ಅಂದಾಗ ಏನು ಮಾಡೋದು, ಇದು ಕನ್ವಿನ್ಸ್ ಮಾಡೋದು ಅಂದ್ಬಿಟ್ಟು ಈ ಕಡೆ ನಚ್ಚಿಯವ್ರು ಹೇಳ್ತಾ ಇರ್ತಾರೆ. ಈ ಕಡೆ ನಮ್ಮ ಅಜ್ಜಿತ್ಗೆ ಏನಾದರೂ ಮಾಡಿ ವಂಶಿನ ಕಳಿಸ್ಬೇಕು ಅನ್ನೋದ್ರಲ್ಲಿ ಇರ್ತಾರೆ. ಆದರೆ ಎಲ್ಲರೂ ಸೇರಿಕೊಂಡು ಇಲ್ಲೇ ಇರಿಸ್ಬೇಕು ಅನ್ನೋದ್ರಲ್ಲಿ ಇರ್ತಾರೆ. ಆದರೆ ಮಾಡೋದೇನು ಎಲ್ಲ ಸೇರಿಕೊಂಡು ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ವಂಶಿ ಯಾವ ರೀತಿ ಇಲ್ಲಿಂದ ಕಳಿಸೋದು ಅಂತಂದರೆ, ವಂಶಿ ಅವರೇ ದಯವಿಟ್ಟು ನೀವು ಹೋಗಬೇಡಿ, ನೀವು ಇಲ್ಲೇ ಇರಿ, ತುಂಬಾ ಬೇಜಾರಾಗುತ್ತೆ ಅಂದ್ಬಿಟ್ಟು ಭೂಮಿಯವ್ರು ಹೇಳ್ತಾ ಇರ್ತಾರೆ. ನೀವೇನು ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ಅಂತಂದರೆ, ನಾನು
ಹೋಗೋಕ್ಕೆ ಮನಸ್ಸೇ ಇಲ್ಲ, ನಾನು ಇಲ್ಲೇ ಇದ್ಬಿಡ್ತೀನಿ ಅಂದ್ಬಿಟ್ಟು ಈ ಕಡೆ ವಂಶಿಯವ್ರು ಹೇಳ್ತಾ ಇರ್ತಾರೆ. ಒಳ್ಳೆ ಐಡಿಯಾ ವಂಶಿ, ನೀನು ಇಲ್ಲೇ ಇದ್ದುಬಿಡು, ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರೆ ಆಯಿತು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯನವರು. ಸತ್ಯನ ಒಳ್ಳೆ ಮಾತು ಹೇಳಿದ್ರಿ ನೀವು ಅಂದಾಗ, ನಾನಂತೂ ರುಚಿಯಾಗಿ ವಂಶಿಯವರಿಗೆ ಅಡುಗೆ ಮಾಡಿ ಕೊಟ್ಬಿಡ್ತೀನಪ್ಪ ಅಂದ್ಬಿಟ್ಟು ಈ ಕಡೆ ಭೂಮಿಯವ್ರು ಖುಷಿಯಾಗಿ ಮಾತಾಡ್ತಿದ್ರೆ. ಅಜಿತ್ ಇದ್ದವರು ಮಾಡ್ಕೊಡ್ತೀಯ ಎಲ್ಲ ಮಾಡ್ಕೊಡ್ತೀಯ ಅಂದ್ಬಿಟ್ಟು ಹೊಟ್ಟೆ ಒಳಗಡೆ ಹುರ್ಕೊತಾ ಇರ್ತಾರೆ. ಆದರೆ ಅಜಿತ್ ಇದ್ದವರು ನಿಮಗೆ ಅರ್ಥನೇ ಆಗಲ್ವಾ, ಅವ್ರ ಕಷ್ಟ ಮನಸ್ಸು ಹೇಳ್ಕೊಂಡು ಇಲ್ಲ ಅಂದಾಗ, ಅಯ್ಯೋ ಸುಮ್ಮನಿರಿ ಸಾಹೇಬ್ರೆ, ವಂಶಿಯವರು ಎಷ್ಟು ಒಳ್ಳೆ ಹುಡುಗ ಅಂತಂದರೆ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ, ಒಂಥರ ಬಂಗಾರದ ಗಟ್ಟಿ ಇದ್ದಂಗೆ. ಅವರನ್ನು ಮದುವೆ ಆಗೋ ಹುಡುಗಿ ಅದೃಷ್ಟ ಮಾಡಿದ್ದಾಳೆ ಅಂದ್ಬಿಟ್ಟು ಭೂಮಿಯವರು ದೃಷ್ಟಿ ತೆಗೆಯೋದೇನೋ ವಂಶಿಗೆ ಒಳಗೇನೋ ಈ ಕಡೆ ಅಜಿತ್ ಹೊಟ್ಟೆ ಉರಿತಾ ಇರುತ್ತೆ. ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.